ಕಣಿವೆ ರಾಜ್ಯದಲ್ಲಿ ಆಪರೇಷನ್ ಕೆಲಾರ್ ಮುಂದುವರೆದಿದೆ. ಹಿಟ್ ಲಿಸ್ಟ್ ನಲ್ಲಿದ್ದ 14 ಉಗ್ರರ ಪೈಕಿ 6 ಉಗ್ರರು ಫಿನಿಶ್ ಆಗಿದ್ದಾರೆ. 8 ಉಗ್ರರಿಗಾಗಿ ಇನ್ನು ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಪಹಲ್ಗಾಮ್ ದಾಳಿಯ ಉಗ್ರರ ಪತ್ತೆಗಾಗಿ ಸೈನಿಕರು ಶೋಧ ಕಾರ್ಯವನ್ನು ತೀವ್ರಗೊಳಿಸಿದ್ದಾರೆ. ಉಗ್ರರ ಹೆಜ್ಜೆ ಗುರುತಿನ ಬಗ್ಗೆ ನ್ಯೂಸ್ ಫಸ್ಟ್ ಪ್ರತ್ಯಕ್ಷ ವರದಿಯನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದಲೇ ನಿರಂತರವಾಗಿ ನ್ಯೂಸ್ ಫಸ್ಟ್ ಆಪರೇಷನ್ ಕೆಲಾರ್ಗೆ ಸಂಬಂಧಪಟ್ಟಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ನಿನ್ನೆ ಕೂಡ ಬಹುತೇಕ ಇಡೀ ದಿನ ಆಪರೇಷನ್ ಕೆಲಾರ್ ನಡೆಯೋ ಸಂದರ್ಭದಲ್ಲೇ ನಮ್ಮ ಪ್ರತಿನಿಧಿಗಳು ಅಲ್ಲಿಂದ ನೇರ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಾ ಇದ್ರು. ಸೊ ಈಗಾಗಲೇ 6 ಉಗ್ರರು ಫಿನಿಶ್ ಆಗಿದ್ದಾರೆ ಆಪರೇಷನ್ ಕೆಲಾರ್ನಲ್ಲಿ. ಇನ್ನು 8 ಜನ ಬಾಕಿ ಇರೋದು. ಈ 6 ಜನ ಯಾರೆಲ್ಲ ಫಿನಿಶ್ ಆಗಿದ್ದಾರೆ ನೋಡ್ತಾ ಹೋಗೋಣ. ಮೊದಲನೇದು ಆದಿಲ್ ರೆಹಮಾನ್, ಎಲಿಟಿ ಉಗ್ರ ಸಂಘಟನೆಯ ಕಮಾಂಡರ್ ಈತ. ಹುಡುಕಾಟ ಇನ್ನು ಮುಂದುವರೆದಿದೆ, ಈತನಿಗಾಗಿ ಸರ್ಚಿಂಗ್ ನಡೀತಾ ಇದೆ. ಎರಡನೇದ್ದು ಆಸಿಫ್ ಅಹಮದ್ ಶೇಖ್, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸದಸ್ಯ. ಈತ ಈಗಾಗಲೇ ಹತನಾಗಿದ್ದಾನೆ, ಸೇನೆ ಈತನನ್ನ ಫಿನಿಶ್ ಮಾಡಿದೆ. ಮೂರನೇದು ಈಶನ್ ಅಹಮದ್ ಶೇಖ್, ಎಲಿಟಿ ಉಗ್ರ ಸಂಘಟನೆಯ ಸದಸ್ಯ. ಈತ ಇನ್ನು ಸಿಕ್ಬಿದ್ದಿಲ್ಲ. ಈತನಿಗಾಗಿ ಸೇನೆ ಈಗಾಗಲೇ ಹುಡುಕಾಟವನ್ನು ತೀವ್ರಗೊಳಿಸಿದೆ. ಸದ್ಯದಲ್ಲೇ ತಗಲಾಕೊಳ್ತಾನೆ, ಯಾಕಂದ್ರೆ ಆಪರೇಷನ್ ಕೆಲಾರ್ ಅಷ್ಟು ತನಿಖೆಯನ್ನು ತೀವ್ರಗೊಳಿಸಿರೋದ್ರಿಂದ. ನಾಲ್ಕನೇದು ಹ್ಯಾರಿಸ್ ನಜೀರ್, ಎಲ್ಇಟಿ ಉಗ್ರ ಸಂಘಟನೆಯ ಸದಸ್ಯ. ಈತ ಕೂಡ ಇನ್ನಷ್ಟೇ ಸಿಗಬೇಕಾಗಿದೆ. 8 ಜನರಿಗಾಗಿ ಏನು ಹುಡುಕಾಡ್ತಾ ಇದೆ, ಅದರಲ್ಲಿ ಈತ ಕೂಡ ಒಬ್ಬ. ಐದನೇದು ಅಮೀರ್ ನಜೀರ್ ವಾನಿ, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸದಸ್ಯ. ಈತನನ್ನು ಈಗಾಗಲೇ ಹೊಡೆದುರುಳಿಸಲಾಯಿತು. ಅಮೀರ್ ನಜೀರ್ ವಾನಿ ಫಿನಿಶ್ ಆಗಿದ್ದಾನೆ. ಆರನೇದು ಯಾವರ್ ಅಹಮದ್ ಭಟ್, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸದಸ್ಯ. ಈತ ಕೂಡ ಈಗಾಗಲೇ ಫಿನಿಶ್ ಆಗಿದ್ದಾನೆ, ಯಮಪುರಿಗಟ್ಟಿದ್ದಾರೆ. ಏಳನೇದು ಆಸಿಫ್ ಅಹಮದ್, ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯ ಸದಸ್ಯ. ಈತನ ಹಣೆಗೂ ಕೂಡ ಭಾರತೀಯ ಸೈನಿಕರು ಗುಂಡಿಳಿಸಿದ್ದಾರೆ, ಪರಿಣಾಮ ಈ ಹಲೋಕತೆಸಿದ್ದಾನೆ ಅವನು ಆಲ್ರೆಡಿ. ಎಂಟನೇದು ನಾಸಿರ್ ಅಹಮದ್ ವಾನಿ, ಎಲ್ಇಟಿ ಉಗ್ರ ಸಂಘಟನೆ ಸದಸ್ಯ. ಇವನ ಹುಡುಕಾಟದಲ್ಲಿದೆ ಸದ್ಯ ಈ ಸೇನೆ. ಒಂಬತ್ತನೇದು ಶಹೀದ್ ಅಹಮದ್, ಈತ ಕೂಡ ಫಿನಿಶ್ ಆಗಿದ್ದಾನೆ. ಎಲ್ಇಟಿ TRF ಜೊತೆಗೆ ಈತ ಕಾರ್ಯನಿರ್ವಹಿಸ್ತಾ ಇದ್ದ, ಸಂಪರ್ಕದಲ್ಲಿದ್ದ ಅನ್ನೋದಿದೆ. ಅಮೀರ್ ಅಹಮದ್ ದರ್, ಈತನಿಗೆ ಹುಡುಕಾಟ ಮುಂದುವರೆದಿದೆ. ಎಲ್ಇಟಿ ಉಗ್ರ ಸಂಘಟನೆಯ ಸದಸ್ಯ ಈತ, ಮಾಹಿತಿಗಳಿದೆ, ಹುಡುಕಾಟ ಮುಂದುವರಿತಾ ಇದೆ. ಅದಾನ್ ಸಫೀದರ್, ಎಲ್ಇಟಿ TRF ಜೊತೆಗೆ ಕಾರ್ಯನಿರ್ವಹಿಸ್ತಾನೆ. ಈತನನ್ನು ಹುಡುಕಿ ಹೊಡೆದಾಕಲಾಗಿದೆ. ಜುಬೈರ್ ಅಹಮದ್ ವಾನಿ ಇನ್ನು ಸಿಕ್ಕಿಲ್ಲ. ಈತ ಹಿಜ್ಬುಲ್ ಮುಜಾಹಿದ್ದೀನ್ನ ಆಪರೇಷನ್ ಕಮಾಂಡರ್. ಇವನು ಸಿಕ್ಕಿದ್ರೆ ಸ್ಥಳದಲ್ಲಿ ಫಿನಿಶ್ ಮಾಡ್ತಾರೆ. 13ನೇದು ಹರೂನ್ ರಶೀದ್ ಘನಿ, ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆ ಸದಸ್ಯ. ಈತನಿಗಾಗಿ ಹುಡುಕಾಟ ಮುಂದುವರೆದಿದೆ. ಜಾಕಿರ್ ಅಹಮದ್ ಫನಿ, ಈತ ಎಲ್ಇಟಿ TRF ಜೊತೆ ಕಾರ್ಯ. ಇವನಿಗಾಗೂ ಕೂಡ ಸರ್ಚಿಂಗ್ ಆಪರೇಷನ್ ಮುಂದುವರಿತಾ ಇದೆ. ರಣಾಂಗಣದಿಂದ ನ್ಯೂಸ್ ಫಸ್ಟ್ ಲೈವ್ ಕವರೇಜ್ ಕೊಡ್ತಾ ಇದೆ. ನನ್ನೊಟ್ಟಿಗೆ ಬಾರಾಮುಲ್ಲಾದ ಟಂಗ್ ಮಾರ್ಗ್ನಿಂದ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ನಿನ್ನೆ ರೋಚಕವಾದಂತಹ ಕೆಲ್ಲರ್ ಆಪರೇಷನ್ ನ ಕೆಲವೇ ಅಡಿಗಳ ದೂರದಲ್ಲಿ ನಿಂತು ಅದ್ಭುತವಾದಂತಹ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ರಿ. ಇವತ್ತು ಆಪರೇಷನ್ ಹೇಗೆ ಮುಂದುವರಿತಾ ಇದೆ? ವಿಜಯ್, ಇವತ್ತು ನಾನು ಬಾರಾಮುಲ್ಲಾದ ಟಂಗ್ಮರ್ಗ್ ಅನ್ನುವಂತಹ ಏನಂದ್ರೆ ದಟ್ಟ ಕಾಡಿನ ನಡುವೆ ಇರುವಂತದ್ದು. ಯಾಕಂದ್ರೆ ಈ ಕಾಡಿನಲ್ಲಿ ಏನಂದ್ರೆ ಈಗ ಆಪರೇಷನ್ ನಡೀತಾ ಇದೆ. ನಿಮ್ಗೆ ಏನಂದ್ರೆ ಈ ಕಾಡಿನ ವಿಜುವಲ್ಸ್ ನ ತೋರಿಸ್ತಾ ಹೋಗ್ತೀನಿ ನಿಮ್ಗೆ, ಯಾವ ರೀತಿಯಾದಂತಹ ದಟ್ಟ ಕಾಡಿದೆ. ಈ ಕಾಡಿನಲ್ಲಿ ಅವರು ಬಂದಿದ್ರು ಟೆರರಿಸ್ಟ್ಗಳು ಅನ್ನುವಂಥದ್ದು. ಮತ್ತೆ ಈ ಒಂದು ಟೆರರಿಸ್ಟ್ಗಳ ದಾರಿಯನ್ನ ಹಿಡ್ಕೊಂಡು, ಈ ಜಾಲನ್ನ ಹಿಡ್ಕೊಂಡು ಹೋಗುವಂತಹ ಕೆಲಸವನ್ನ ಸೇನೆ ಮಾಡ್ಕೊಂಡಿದೆ. ಯಾಕಂದ್ರೆ ನಮಗೆ ಮೇಲ್ಗಡೆ ಹೋಗೋದಕ್ಕೆ ಅವಕಾಶವನ್ನ ಇಲ್ಲ ಯಾವುದೇ ಕಾರಣಕ್ಕೂ ಸಹಿತ. ನಾವು ಇಲ್ಲಿ ಕೆಳಗಡೆ ನಿಂತ್ಕೊಂಡೆ ರಿಪೋರ್ಟಿಂಗ್ ಅನ್ನ ಮಾಡಬೇಕಾದಂತಹ ಪರಿಸ್ಥಿತಿ. ಕಾರಣ ಏನು ಅಂತಂದ್ರೆ ಮೇಲ್ಗಡೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಸಹಿತ ಫೈರಿಂಗ್ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಏನಂದ್ರೆ ಅಟ್ಯಾಕ್ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ. ಯಾಕಂದ್ರೆ ಈಗಾಗಲೇ ಒಟ್ಟು 6 ಜನರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸ ಏನು ಸೇನೆ ಮಾಡಿದೆ, ಅದನ್ನ ಮುಂದುವರಿಸಿಕೊಂಡು ಹೋಗಿ ಏನಂತಂದ್ರೆ ಇನ್ನೂ 8 ಜನರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸಕ್ಕೆ ಅಂದ್ರೆ ಇದೇ ಒಂದು ಫಾರೆಸ್ಟ್ ಒಳಗಡೆಗೆ ಇಲ್ಲಿ ಇದ್ದಾರೆ ಅನ್ನುವಂತಹ ಇಂಟೆಲಿಜೆನ್ಸ್ ಮಾಹಿತಿ ಆಧಾರದ ಮೇಲೆ ಬೆಳಗ್ಗೆ 9 ಗಂಟೆಯಿಂದನೇ ಆಪರೇಷನ್ ಸರ್ಚ್ ಏನಂದ್ರೆ ಟೆರರ್ ಆಪರೇಷನ್ ಏನಂದ್ರೆ ಕಿಲ್ಲರ್ ನಡೀತಾ ಇರುವಂತದ್ದು. ಮತ್ತೆ ಈ ಮೇಲ್ಭಾಗದಲ್ಲಿ ಇದೆಯಲ್ಲ, ಇದು ತುಂಬಾ ಎತ್ತರದಲ್ಲಿರುವಂತಹ ಪ್ರದೇಶ. ಮತ್ತೆ ಇದರ ಹಿಂಭಾಗದಲ್ಲಿ ಹೋದ್ರೆ ನೀವು ಪೂರ್ತಿ ಹಿಮಪರ್ವತ, ಆ ಹಿಮಪರ್ವತ ಇರುವಂತಹ ಮತ್ತೆ ಗುಡ್ಡಗಾಡಿನ ಪ್ರದೇಶ ಇರುವಂತಹ ಕಾರಣಕ್ಕಾಗಿ ಈ ಪ್ರದೇಶವನ್ನ ಟೆರರಿಸ್ಟ್ಗಳು ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ಇರೋದಕ್ಕೆ ಇಲ್ಲಿ. ಮತ್ತೆ ಜೊತೆಗೆ ಇಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಏನಂದ್ರೆ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಕಾರಣ. ಯಾಕಂದ್ರೆ ಈ ಒಟ್ಟು ಪ್ರದೇಶ ಏನಿದೆಯಲ್ಲ, ಬರೋಬ್ಬರಿ 24 ಕಿಲೋಮೀಟರ್ ವ್ಯಾಪ್ತಿಯನ್ನು ಏನೋ ಇರುವಂತದ್ದು. ಆ 24 ಕಿಲೋಮೀಟರ್ ವ್ಯಾಪ್ತಿಯನ್ನ ಏನಂದ್ರೆ ಸರ್ಚ್ ಆಪರೇಷನ್ ಮಾಡುವಂತದ್ದು ಅಷ್ಟು ಈಸಿ ಆದಂತಹದಲ್ಲ. ಯಾಕಂದ್ರೆ ಇಡೀ 4 ಕಡೆಗೂ ಸಹಿತ ಈ ಪರ್ವತಗಳನ್ನ ಪೂರ್ತಿಯಾಗಿ ಸುತ್ತುವರಿಬೇಕು ಅಂತಂದ್ರೆ
ಸುಮಾರು ಸಾವಿರಾರು ಜನ ಸೈನಿಕರು ಬೇಕಾಗ್ತಾರೆ. ಅಷ್ಟರ ಮಟ್ಟಿಗೆ ದೊಡ್ಡದಾದಂತಹ ಪ್ರದೇಶ. ಈ ಪ್ರದೇಶ ಇರುವಂತಹ ಕಾರಣಕ್ಕಾಗಿ ಅವರು ಬಹಳಷ್ಟು ಸೇಫೆಸ್ಟ್ ಗೇಮ್ ಅನ್ನ ಆಡ್ತಾ ಇರುವಂತದ್ದು ಟೆರರಿಸ್ಟ್ಗಳು. ಯಾಕಂದ್ರೆ ಇಂತಹ ಪ್ರದೇಶಗಳು ಏನಿದಾವೆ, ಈ ಪ್ರದೇಶಗಳು ಟೆರರಿಸ್ಟ್ಗಳಿಗೆ ಭೌಗೋಳಿಕವಾಗಿ ಸಹಕಾರವನ್ನು ಕೊಡೋ ರೀತಿಯಲ್ಲಿ ಇದಾವೆ. ಅಂದ್ರೆ ಈ ಪ್ರದೇಶದ ಸಂಪೂರ್ಣವಾದಂತಹ ವಿವರ ಅವರಿಗೆ ಗೊತ್ತಿದೆ, ಎಲ್ಲಿ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿ ಆಧಾರದ ಮೇಲೆ ಗುಡ್ಡಗಾಡಿನ ಪ್ರದೇಶಗಳಲ್ಲಿ ಅವರು ತಪ್ಪಿಸ್ಕೊಂಡು ಕೂತಿದ್ದಾರೆ ಅನ್ನುವಂಥದ್ದು ನಿನ್ನೆ ಮೊನ್ನೆ 2 ದಿವಸವೂ ಸಹಿತ ನಿರಂತರವಾಗಿ ಏನಂದ್ರೆ ಒಂದು ಶೋಫಿಯಾನ್ ಆಗಿರ್ಬೋದು ಅಥವಾ ಏನಂದ್ರೆ ಟ್ರಾಲ್, ಈ ಎರಡೂ ಪ್ರದೇಶದಲ್ಲಿ ಇಂತಹ ಪ್ರದೇಶದಲ್ಲಿ ಇದ್ಕೊಂಡೆ ತದನಂತರ ಏನಂದ್ರೆ ಆಪರೇಷನ್ ಕಡಿಮೆ ಆಗಿದೆ ಅಂತ ಸಂದರ್ಭದಲ್ಲಿ ವಾಪಸ್ ಬರುವಂತಹ ಕೆಲಸವನ್ನ ಮಾಡ್ತಾರೆ. ಯಾವಾಗ ಅವರು ವಾಪಸ್ ಬರ್ತಾರಲ್ಲ, ವಾಪಸ್ ಬಂದಂತಹ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಏನೋ ಮಾಹಿತಿಯ ಮೇಲ್ಗಡೆ ಎರಡೂ ಕಡೆಗೂ ಸಹಿತ ದಾಳಿಯನ್ನ ಮಾಡಿ ಯಶಸ್ವಿಯಾಗಿ ಸೇನೆಯ ಕಾರ್ಯಾಚರಣೆ ಮುಗಿಸುತ್ತೆ. ಅದರಲ್ಲಿ ಬರೋಬ್ಬರಿ 6 ಜನ ಏನಂದ್ರೆ ಟೆರರಿಸ್ಟ್ ಗಳನ್ನ ಹತ್ಯೆ ಮಾಡುವಂತದ್ದು ಅದರಲ್ಲಿ ಸೇನೆ ಯಶಸ್ವಿ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೂ 8 ಜನರ ಕಾರ್ಯಾಚರಣೆ ನಡೀತಾ ಇದೆ. ಇನ್ನೂ 8 ಜನರ ಕಾರ್ಯಾಚರಣೆ ಏನಂದ್ರೆ ನಿರಂತರವಾಗಿ, ಅಂದ್ರೆ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ವಿಜಯ್, ಈ 14 ಜನರ ತಂಡ ಏನಿದೆ ಅಂದ್ರೆ 14 ಜನರ ಟೆರರಿಸ್ಟ್ ಹಿಟ್ ಲಿಸ್ಟ್ ಗಳ ಏನಂದ್ರೆ ಲಿಸ್ಟ್ ಏನಿದೆ ಅದನ್ನ ಹೊರತುಪಡಿಸಿ ಸೇನೆಗೆ ಬಹಳಷ್ಟು ಪ್ರಮುಖವಾಗಿ ಬೇಕಾಗಿರುವಂತದ್ದು ಯಾವುದು ಅಂತಂದ್ರೆ ಆ 4 ಜನ ಪೆಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ನಿರಂತರವಂತಹ ಹತ್ಯೆಯನ್ನ ಮಾಡ್ತಾರಲ್ಲ, ಬರೋಬ್ಬರಿ 26 ಜನರನ್ನ, ಆ 26 ಜನರ ಹತ್ಯೆ ಮಾಡಿರುವಂತಹ ಟೆರರಿಸ್ಟ್ ಗಳ ಸುಳಿವಿಗಾಗಿ ದೊಡ್ಡ ಮಟ್ಟದಲ್ಲಿ ಬಲೆ ಬೀಸುವಂತಹ ಕೆಲಸವನ್ನ ಮಾಡಲಾಗಿದೆ. ಯಾಕಂದ್ರೆ ಆ ಒಂದು 4 ಜನರ ಸುಳಿವು ಇನ್ನೂವರೆಗೂ ಸಹಿತ ಸಿಕ್ಕಿಲ್ಲ. ಅವ್ರು ಯಾವ ಭಾಗದಲ್ಲಿದ್ದಾರೆ, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಮತ್ತೆ ಅವರ ಲಿಂಕ್ ಅನ್ನ ಏನು ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಸ್ಥಳೀಯರು ಯಾರಾದ್ರೂ ಮಾಡ್ತಿದ್ದಾರೆ, ಯಾಕಂದ್ರೆ ಸ್ಥಳೀಯರು ಅವರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗಾಗಿ ಯಾರೇ ಇನ್ಫಾರ್ಮೇಶನ್ ಕೊಟ್ಟರು ಸಹಿತ ಬರೋಬ್ಬರಿ 20 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಈಗಾಗಲೇ ಬಾರಾಮುಲ್ಲಾ ಆಗಿರ್ಬೋದು ಅಥವಾ ಪೆಹಲ್ಗಾಮ್ ಆಗಿರ್ಬೋದು ಎಲ್ಲಾ ಕಡೆಗೂ ಪೋಸ್ಟರ್ ಗಳನ್ನ ಅಂಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇನ್ನೂವರೆಗೂ ಸಹಿತ ಪರಿಸ್ಥಿತಿಯಲ್ಲಿ ಯಾರೊಬ್ರು ಅವರ ಇನ್ಫಾರ್ಮೇಶನ್ ಕೊಡೋದಾಗ್ಲಿ ಅಥವಾ ಅವರ ಸುಳಿವು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇನ್ನೂವರೆಗೂ ಆಪರೇಷನ್ ಕೆಲ್ಲರ್ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.